ಅಪ್ಪು ಅಂದ ತಕ್ಷಣ ಅವ್ರ ಬಗ್ಗೆ ಎಷ್ಟು ಹೇಳ್ತಾ ಹೋದರೂ ಕಡಿಮೆನೆ. ಅದು ಒಂದೆರಡು ಪದ, ಒಂದೆರಡು ವಾಕ್ಯ ಅಥವಾ ಒಂದು ಪುಟದಲ್ಲಿ ಹೇಳುವಂಥ ವಿಚಾರ ಅಲ್ವಾ? ಅಥವಾ ಒಂದೇ ದಿನಕ್ಕೆ ಮುಗಿದು ಹೋಗುವಂತಹ ವಿಷಯ ಕೂಡ ಅಲ್ಲ. ಅಪ್ಪು ಅಂದರೆ ಅಗಾಧವಾದಂತಹ ಶಕ್ತಿ ಅದು. ಇಡೀ ಕರ್ನಾಟಕದಾದ್ಯಂತ ಜನಮಾನಸದಲ್ಲಿ ನೆಲೆಸಿರುವಂತಹ ರೀತಿ, ಅವರು ಇದ್ದಾಗ ಏನಿತ್ತು, ಅವರು ಹೋದ ನಂತರ ಅವರ ಅವರ ಬಗ್ಗೆ ಇದ್ದಂಥ ಅಭಿಮಾನ 100 ಪಟ್ಟು ಹೆಚ್ಚಾಗಿದೆ. ಬಿಕಾಸ್ ಆಫ್ ಅವರ ವ್ಯಕ್ತಿತ್ವ, ಅವರು ಮಾಡಿದಂತಹ ಕೆಲಸಗಳು. ನಾನು ಅಪ್ಪು ಸರ್ನ ಬಹಳ ವರ್ಷಗಳಿಂದ, ಬಹಳ ಹತ್ತಿರದಿಂದ ನೋಡಿದ್ರಿಂದ ಕೆಲವಾರು ವಿಚಾರಗಳು ಗೊತ್ತಿತ್ತು. ಅವರು ಹೋದ ನಂತರ ಅನೇಕ ವಿಚಾರಗಳನ್ನ ತಿಳಿದಾಗ ಒಬ್ಬೊಬ್ಬ ಅಂತ ಅನ್ಸೋಕ್ಕೆ ಶುರುವಾಯಿತು. ಅನೇಕರ ಜೊತೆ ಮಾತಾಡಿದ್ದೀವಿ ಇಲ್ಲಿವರೆಗೂ. ಸೊ ನಮ್ಮ ಚಾನಲ್ನಲ್ಲಿ ಇಬ್ಬರು ಬಹಳ ವಿಶೇಷ ವ್ಯಕ್ತಿಗಳು, ಲಕ್ಷ್ಮಿ ಅಮ್ಮ, ಗೋವಿಂದರಾಜು ಸರ್. ಸೊ ಹೇಳಿ ಅಮ್ಮ, ಈ ಕ್ಷಣಕ್ಕೆ ಏನು ಅನಿಸುತ್ತೆ ಈ ಜಾಗದಲ್ಲಿ ಕೂತಾಗ? ಸ್ವಲ್ಪ ಕಷ್ಟನೇ ಆಗುತ್ತೆ ಒಂದೊಂದ್ಸರಿ. ಏನಂದರೆ ಅವನಿದ್ದ ಇಷ್ಟು ಬೇಗ ಹೋಗ್ಬಿಟ್ನಲ್ಲ ನಮ್ಮ ಜೊತೆ ಇರದೆ. ಅವನೋಗಿ ನಾವೆಲ್ಲ ಇದ್ದೀವಲ್ಲ ಅಂತ ನಮಗೆ ಬೇಜಾರಾಗುತ್ತೆ. ಮಾತು ಹೇಳ್ಬೇಡಿ. ಇನ್ನು ಇರೋವ್ರಿಗೆ ಅವನು ಇಲ್ಲದೆ ಬದುಕಬೇಕಲ್ಲ ಅನ್ನೋ ಒಂದು ಬೇಜಾರು. ಅವನು ಚಿಕ್ಕ ಮಗು ಇದ್ದಂಗೆ ಅವಾಗಿಂದ ಒಂದು ಆಕರ್ಷಣೆ. ಅವನು ಹುಟ್ದಂಗಿಂದನೂ ಒಂದು ಮಹಾರಾಜನ ಥರ. ಅವನ ಹಿಂದೆ ಎಲ್ಲ ನಾವು 20 ಮಕ್ಕಳಲ್ಲಿ ಅವನೇ ಕೊನೆಯವನು. 20 ಮಕ್ಕಳನ್ನ ಒಟ್ಟಿಗೆ ಬೆಳೆದವರು. ನಮ್ಮ ಜನ್ರೇಷನ್ನಲ್ಲಿ ಕೊನೆ ಮಗು ಅದು. ಅದಕ್ಕೆ ಅವನು ರಾಜ ಬೆಳೆದಂಗೆ ಬೆಳೆದ. ಅವನ ಹಿಂದೆ ನಾವೆಲ್ಲ. ಇವಾಗ ಮಹಾರಾಜ ಆಗೋಗ್ಬಿಟ್ಟಿದ್ದಾನೆ. ಎಲ್ಲರ ಹೃದಯದಲ್ಲಿ ರಾರಾಜಿಸ್ತಾ ಇದ್ದಾನೆ. ಅದೇ ಅವನಿಲ್ಲ ಅನ್ಸಲ್ಲ. ಎಲ್ಲರೂ ಅವನ ಬಗ್ಗೆ ಮಾತಾಡುವಾಗ ಇಲ್ಲೇ ಎಲ್ಲೋ ಇದ್ದಾನೆ, ನಮ್ಮ ಹತ್ರದಲ್ಲೇ ಇದ್ದಾನೆ ಅನಿಸುತ್ತೆ. ಅಪ್ಪು ಸರ್ ಇದ್ದಾಗ ಒಂದು ರೀತಿ ರಾಜಕುಮಾರನೇ. ಸಿನಿಮಾಗಳಲ್ಲಿ ರಾಜಕುಮಾರ, ರಾಜರತ್ನ, ಯುವರತ್ನ, ಹೀಗೆ ಅವರ ಹೆಸರುಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಅವ್ರನ್ನ ಕರೀತಾರೆ. ಅವರು ಹೋದ ಮೇಲೆ ಅಕ್ಷರಶಃ ಒಂದು ರೀತಿ ಸಿಂಹಾಸನದ ಮೇಲೆ ಕೂತಿರೋ ರಾಜನ ಥರ ಕಾಣಿಸ್ತಾರೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಯಾವ ಜಾಗಕ್ಕೆ ಹೋದರೂ ಅವ್ರ ಫೋಟೋ ಇಲ್ಲದೆ ಇರೋ ಸ್ಥಳನೇ ಇಲ್ಲ. ನಿಮಗೆ ಹೋದ ಕಡೆಯೆಲ್ಲ ಅವರ ಭಾವಚಿತ್ರನ, ಅವರ ಮುಖನ ನೋಡಿದಾಗ ಏನು ಫೀಲ್ ಆಗುತ್ತೆ? ಅಯ್ಯೋ, ಇವಾಗ ಹಿಂಗೆ ನೋಡ್ಬೇಕಾಯ್ತಲ್ಲ ಅವನ್ನ ಅಂತ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ. ಆದರೂ ಎಲ್ಲರೂ ನೋಡೋ ಥರ ಅವನು ನಿಂತ್ಕೊಂಡಿದ್ದಾನೆ ಎಲ್ಲರ ಎದುರಿಗೂ. ಅದು ನೆನೆಸ್ಕೊಂಡು ಅವ್ನು ಎಷ್ಟು ಎತ್ತರ ಬೆಳೆದಿದ್ದಾನೆ ಅಂತ ಅನಿಸ್ತದೆ. ಜನ ಏನು ಬಂದು ಮಾತಾಡ್ತಾರೆ ನಿಮ್ಮ ಜೊತೆ ಎಲ್ಲಾದರೂ ಹೋದಾಗ, ಯಾರಾದರೂ ಸಿಕ್ಕಾಗ ನಿಮ್ಮನ್ನು ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್? ಮೊದಲಿಗೆ ಅವರು ತುಂಬ ಖುಷಿ ಪಡ್ತಾರೆ. ಅಯ್ಯೋ, ಅಪ್ಪು ಅವ್ರ ಅಕ್ಕ ಅವ್ರನ್ನ ಎತ್ತಿ ಬೆಳೆಸಿದ್ದೀರಾ, ಅವ್ರನ್ನ ಮುಟ್ಟಿ ಮಾತಾಡ್ಸಿದ್ದೀರ ಅಂತ ನಮ್ಮ ಕೈ ಮೈಯೆಲ್ಲ ಮುಟ್ಟಿ ಅವ್ರಿಗೆ ಸಂತೋಷ ಪಡ್ತಾರೆ. ಅದೊಂದು ರೀತಿ ಅಪ್ಪು ಅವ್ರನ್ನೇ ಮುಟ್ತಾ ಇದೀವಿ ಅನ್ನೋ ಫೀಲ್ ಅವ್ರಿಗೆ ಏನೋ ಒಂದು. ಖಂಡಿತ. ನಾವು ಕೆಲವರು ನೋಡದೇ ಇರೋರಂತೂ ತುಂಬ ಬೇಜಾರು ಮಾಡಿಕೊಂಡು ಕೈ ಮುಟ್ತಾರೆ. ಅವ್ರನ್ನಂತೂ ನೋಡಿಲ್ಲ, ನಿಮ್ಮನ್ನಾರು ನೋಡಿದ್ವಲ್ಲ ಅಂತ ಅವನ ರಕ್ತ ಹಚ್ಕೊಂಡು ಹುಟ್ಟಿದ್ದೀರಾ ನೀವು ಅಂದ್ಬಿಟ್ಟು ನಮ್ಮನ್ನೆಲ್ಲ ಮುಟ್ಟಿ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ಇಲ್ಲಿ ಅಂದರೆ ಸ್ಮಾರಕಕ್ಕೆ ನೀವು ಬರ್ತಾನೆ ಇರ್ತೀರಿ. ನಾನು ನೋಡಿದಾಗೆ. ಹೌದು, ಪ್ರತಿ ಒಂದು ಹಬ್ಬಕ್ಕೂ ಬರ್ತೀವಿ. ಯಾಕಂದರೆ ಅವ್ರ ಜೊತೆ ಎಲ್ಲ ನಾವು ಬೆರೆತು ಇದನ್ನು ಹಬ್ಬಗಳಾಗಲಿ ಪೂಜೆಗಳಲ್ಲಿ ಮಾಡಿದ್ದುಂಟು. ಪ್ರತಿಯೊಂದು ಹಬ್ಬ ಆಗಲಿ ಯಾವುದಾಗಲಿ ನಾವು ಅಪ್ಪಾಜಿ ಇದ್ದಾಗಲೂ ಅಷ್ಟೇ, ಅಪ್ಪು ಇದ್ದಾಗಲೂ ಅಷ್ಟೇ ಅವ್ರ ಮನೆಗಳಿಗೆ ಹೋಗಿ ವಿಶ್ ಮಾಡಿ ಬರ್ತಾಯಿದ್ವಿ. ಈಗಲೂ ಅದೇ ಥರ. ನಾವು ಅವ್ರಿಲ್ಲ ಅಂದ್ಕೊಂಡಿಲ್ಲ. ಅವ್ರಿರೋ ಜಾಗಕ್ಕೆ ಬಂದು ಅವ್ರಿಗೆ ಕಂಡುಬಿಟ್ಟು ಅವ್ರಿಗೆ ವಿಶ್ ಮಾಡಿ ಹೋಗ್ತೀವಿ. ಪ್ರತಿಯೊಂದು ಹುಟ್ಟುಹಬ್ಬ ಆಗಲಿ, ನಮ್ಮ ಹುಟ್ಟುಹಬ್ಬ ಆಗಲಿ, ನಮ್ಮ ಮಕ್ಳು ಹುಟ್ಟುಹಬ್ಬ ಆಗಲಿ, ಬರ್ತ್ಡೇಗಳು, ಯಾವುದೇ ಹಬ್ಬಗಳಾಗಲಿ ಬಂದು ಒಂದು ಸರಿ ನಾವು ಹೋಗೇ ಹೋಗ್ತೀವಿ. ಅವ್ರನ್ನೆಲ್ಲ ಕಾಣು ಹೋಗ್ತೀವಿ. ಅನೇಕರು, ಇಬ್ಬರು ಹೆಣ್ಮಕ್ಳು ಹೆಚ್ಚು ಕಮ್ಮಿ ನಿಮಗಿಂತ ಇನ್ನು ಸ್ವಲ್ಪ ಹೆಚ್ಚು ಏಜ್ನವ್ರು ಇರ್ಬೋದು, ಒಂದು 5-10 ವರ್ಷ. ಬಿಕ್ಕಿ ಹತ್ತರು. ಈ ಕ್ಷಣಕ್ಕೆ 3.5 ವರ್ಷ ಆಯಿತು ಅಪ್ಪು ಸರ್ ಬಂದು ನಿಂತ್ಕೊಂಡು ಕಣ್ಣೀರು ಹಾಕಿದ್ರು. ಏನು ಅನಿಸುತ್ತೆ ಅಭಿಮಾನ ಕಂಡಾಗ? ಆ ಪ್ರೀತಿಗೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಪ್ರೀತಿಗಿಂತ ಅವ್ರ ಪ್ರೀತಿಗಳೇ ಹೆಚ್ಚು ಅಂತ ಅನಿಸುತ್ತೆ. ಅವ್ರು ಇಲ್ಲ ಅಂತ ಅನ್ಕೊಳ್ಳೋದೇ ಇಲ್ಲ ಅನ್ನೋದೇ ಬಹಳಷ್ಟು ಜನ. ಅಂದರೆ ನಾವು ಅವ್ರಿಲ್ಲ ಅಂತ ಅನ್ಕೊಳ್ತಾ ಇಲ್ಲ, ಅವ್ರು ಇಲ್ಲಿದ್ದಾರೆ, ಇಲ್ಲಿ ಬಂದಾಗ ನಮ್ಗೆ ಅವ್ರು ಕಾಣಿಸ್ತಾರೆ ಅನ್ನುವಂಥ. ಖಂಡಿತ. ಅವರ ಮುಖದಲ್ಲಿ ಭಾವನೆ ನೋಡಿದ್ರೇ ಅರ್ಥ ಆಗುತ್ತೆ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಪ್ಪುನ ಅಂತ ಅನಿಸುತ್ತೆ. ಅಪ್ಪು ಅವ್ರದ್ದು ಒಂದು ಗುಣ ಭಾಳಷ್ಟು ಜನ ಹೇಳಿದ್ದವ, ಅವರಿಗೆ ಒಂದು ರೀತಿಯ ಅಪ್ಪಾಜಿಯಲ್ಲಿದ್ದಂತಹ ಗುಣ. ಎಲ್ಲರೂ ಒಟ್ಟಿಗೆ ಹಬ್ಬಗಳನ್ನು ಮಾಡಬೇಕು, ಎಲ್ಲರೂ ಒಟ್ಟಿಗೆ ಸೇರಬೇಕು. ಈಗ ಅಪ್ಪು ಇಲ್ಲ ಅಂದಾಗ ಆ ನೆನಪುಗಳು ಏನು ತುಂಬಾ ಕಾಡುತ್ತೆ. ಒಂದೊಂದ್ಸರಿ ಅವ್ನು ಹುಟ್ಟುಹಬ್ಬ ಬಂದಾಗಂತೂ ತುಂಬಾ ಬೇಜಾರಾಗುತ್ತೆ. ಅವ್ನ ಮನೆ ಮುಂದೆ ಜನ ಸಾಗರನೇ ಇರ್ತಾಯಿತ್ತು. ಅದೆಲ್ಲ ನೆನೆಸ್ಕೊಂಡಾಗ ಭಾಳ ಕಷ್ಟ ಆಗುತ್ತೆ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಎಲ್ಲರಿಗೂ ಅವನು ಪ್ರೀತಿಯಾಗಿದ್ದ.
ಒಂಥರ ಏನೋ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ನಿಲ್ಲದೆ ಇರಬೇಕಲ್ಲ. ಏನೋ ನೀವೆಲ್ಲ ಇರೋದ್ರಿಂದ ನಿಮ್ಮ ಪ್ರೀತಿಯಿಂದ ಅವ್ನ ಪ್ರೀತಿ ಕಾಣ್ತಿದ್ವಿ ನಾವು. ಅವನು ಊಟ ತಿಂಡಿ ಮಾಡಿಸೋದು, ಎಲ್ಲರನ್ನೂ ಸೇರಿಸೋದು, ಅದೆಲ್ಲ ತುಂಬ ಜಾಸ್ತಿ. ಅವ್ನ ಮಕ್ಕಳಿಗೆ ತುಂಬ ಎನ್ಕರೇಜ್ ಮಾಡ್ತಿದ್ದ. ಸಣ್ಣ ಮಕ್ಳು, ನಮ್ಮ ಮಕ್ಕಳಿಗಾಗಲಿ ಎಲ್ಲರಿಗೂ ಎನ್ಕರೇಜ್ ಮಾಡೋದು, ಹಿಂಗೆ ಮಾಡಿ ಹಂಗೆ ಮಾಡಿ, ಸೋಂಬೇರಿ ಥರ ಕೂತ್ಕೋಬೇಡಿ, ಅದನ್ನು ಸಾಧನೆ ಮಾಡಿ, ಇದು ಓದಿ, ಅದನ್ನು ಗೆಲ್ಲಿ, ಇದು ಮಾಡಿ, ಏನಾದ್ರು ಒಂದು ಹೇಳ್ಕೊಡ್ತಾ ಇದ್ದ. ಓಕೆ. ಅಪ್ಪು ಹುಟ್ಟಿದ ನೆನಪಿದೆಯಾ ನಿಮಗೆ? ಯಾಕಂದ್ರೆ ಕೊನೆ ಮಗ ನೀವು, ಅವ್ರು ನೋಡಿರ್ತೀರಿ. ಖಂಡಿತ. ಆವತ್ತು ನಾವು ಅವನ್ನ ನೋಡಕ್ಕೆ ಹೋಗಿದ್ವಿ, ನೈಟ್ ಆಗಿತ್ತು ಅವತ್ತು. ಭಾನುವಾರ, ಸೋಮವಾರನೇ ಇದ್ದು. ಸೋಮವಾರ ಹುಟ್ಟಿದ. ನೈಟು ನಮಗೆ ಪಾಠ ಹೇಳ್ಕೊಡಕ್ಕೆ ಮಾಸ್ಟ್ರು ಬರ್ತಾಯಿದ್ರು ಮನೇಲಿ. ಅವರು ಸ್ವಲ್ಪ ಲೇಟಾಗಿ ಎಷ್ಟೊತ್ತಾದರೂ ಬಿಡ್ತಾ ಇರಲಿಲ್ಲ. ನಮಗೆ ಅವನ್ನ ನೋಡಬೇಕು ಅನ್ನೋ ಆಸೆ. ಫೋನ್ ಬೇರೆ ಬಂತು, ಈ ಥರ ಮಗು ಹುಟ್ಟಿದೆ, ಗಂಡು ಮಗು ಆಗಿದೆ ಅಮ್ಮಂಗೆ ಅಂತ. ನಮಗೆಲ್ಲ ನೋಡ್ಬೇಕನ್ನೋ ಆಸೆ. ಮೇಷ್ಟ್ರು ಬಿಟ್ಟರೆ ಸಾಕಲ್ಲ, ಹೋಗಿ ನೋಡ್ಬೋದು ಅಂತ. ಅವ್ರು ಬಿಟ್ಟ ತಕ್ಷಣ ಎಲ್ಲರೂ ಒಂದು ಕಾರಲ್ಲಿ ತುಂಬಿಕೊಂಡು ನಾವು ಒಂದು 20 ಮಕ್ಕಳು, ಅವನೇ 20 ಎಲ್ಲರೂ ಹೋಗಿ ನೋಡ್ಕೊಂಬಂದ್ವಿ. ಅವನು ಆವಾಗಲೇ ಒಂಥರ ಕಪ್ಪು ಕೂದಲು, ಪಳ ಪಳ ಅಂತ ಹೊಳೆಯೋನು, ಕಣ್ಣು ಇಷ್ಟಾಗಲ್ಲ ಬಿಟ್ಕೊಂಡು. ಅದಿನ್ನೂ ನೆನಪಾಗುತ್ತೆ. ಅವನು ಆ ಥರ ಹೊಳಿತಾ ಇದ್ದ ನಮ್ಮ ಕಣ್ಣಿಗೆ. ನೋಡಿ ಅಲ್ವಾ, ಆ ಹೊಳೆಯುವ ಕಣ್ಣು ಈಗಿಲ್ಲಿ ಕಾಣಿಸುತ್ತೆ, ಬೆಳಕು. ಹೌದು. ಅವರೊಂದು ರೀತಿ ಬೆಳಕೆ ಅಂತ. ಎಲ್ಲರ ಇಡೀ ಕರ್ನಾಟಕದಲ್ಲಿ ಅವ್ರು ಇವತ್ತು ಕಾಣಿಸ್ತಾ ಇರೋ ರೀತಿ ನಿಜವಾಗ್ಲೂ ಅದೊಂದು ಬೆಳಕು. ನೀವು ಎಷ್ಟನೇ ಕ್ಲಾಸ್ ಇದ್ರಿ ಅಪ್ಪು ಹುಟ್ಟಾಗ? ಅಪ್ಪು ಹುಟ್ಟಿದಾಗ ನನಗೆ ಅವಾಗ 12 ವರ್ಷ. ನೀವು ಆಡಿಸಿದ್ರಿ? ಆಡಿಸಿದ್ವಿ 12 ವರ್ಷ. ನನಗೂ ಅವನಿಗೂ ವ್ಯತ್ಯಾಸ. ಅವನು 75 ಮಾರ್ಚ್ 17, ನಾನು ನವೆಂಬರ್ 22, 1963. ನೀವು ಹುಟ್ಟಿದ್ರಿ. ನಿಮಗೂ ಆಗಿದ್ರೆ ಶಿವಣ್ಣಂಗೂ ಬಹಳ ಒಂದೂವರೆ ವರ್ಷ ಅಷ್ಟೇ. ಅವನು 62 ಜುಲೈ, ನಾನು ನವೆಂಬರ್ 22, 63 ವರ್ಷ. ಓಕೆ. ಅಪ್ಪು ತುಂಬ ಇಷ್ಟಪಡ್ತಿದ್ದು ಮನೆಯಲ್ಲಿ ಊಟ ಅಥವಾ ಆ ಥರದ್ದು ಅವನಿಗೆ ಅವನು ಒಂಥರ ಕೃಷ್ಣ ಹೇಗೆ ಏನೇನು ಆಸೆ ಪಡ್ತಾ ಇದ್ನೋ, ಶ್ರೀಕೃಷ್ಣ ಮಗುನಲ್ಲಿ ಬೆಣ್ಣೆ, ತುಪ್ಪ, ಮೊಸರು ಇವೆಲ್ಲ ಅಂದರೆ ಅವನಿಗೆ ಭಾಳ ಆಸೆ. ಅವ್ನು ಟಿಫನ್ಗೂ ಬೆಣ್ಣೆ ಇರಬೇಕು, ತುಪ್ಪ ಇರಬೇಕು. ತುಪ್ಪ ಬೆಣ್ಣೆ ಇಲ್ಲದೆ ಅವ್ನು ಬೆಳೆದೇ ಇಲ್ಲ, ಅಷ್ಟಿಷ್ಟ ಅವನಿಗೆ. ಹಾಲು ಕುಡಿಯೋದು. ಅಮ್ಮನೂ ಹೇಳಿದ್ದಾರೆ ಒಂದು ಕಡೆ ಎಲ್ಲ, ಎಷ್ಟು ಮಧ್ಯರಾತ್ರಿ ಎದ್ದು ಹಾಲು ಕೇಳಿದ್ರು ನಾವು ಹಾಲು ಕೊಡಬೇಕು, ಅಷ್ಟಿಷ್ಟ ಅವನಿಗೆ. ಹಾಲು, ಬೆಣ್ಣೆ, ಮೊಸರು. ಕಾಲ್ ಮಾಡ್ತಿದ್ರೆ ಅಪ್ಪು ಇದ್ದಾಗ ಅಂದ್ರೆ ನಿಮಗೆ? ಮಾಡ್ತೀವಿ. ನಾವು ಮಾಡಿದ್ರು ಮತ್ತೆ ಅವ್ನು ಬ್ಯುಸಿ ಇದ್ರೂ ಮತ್ತೆ ರಿಟರ್ನ್ ಕಾಲ್ ಮಾಡಿ ಏನು ಅಂತ ಕೇಳೋನು. ಕಡೆಯಲ್ಲಿ ಅವನು ಅಡುಗೆ ಮಾಡೋದು ತುಂಬ ಇಷ್ಟಪಟ್ಟು. ನಮ್ಮ ಮನೇಲಿ ಒಂಥರ ಮಸಾಲೆ ಚಿತ್ರಾನ್ನ ಮಾಡ್ತೀವಿ ಚೆನ್ನೈಲಿ ಇದ್ದಾಗಿಂದ. ಅದು ಒಂದು ಹೆಂಗೆ ಮಾಡೋದು, ಅದಕ್ಕೆಲ್ಲ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಮಾಡ್ತಾ ಇದ್ವಿ ಮಸಾಲೆ ಚಿತ್ರಾನ್ನ. ಮಸಾಲೆ ನಾವು ಅವ್ನಿಗೆ ಹೇಳ್ಕೊಟ್ಟಿದ್ದು. ಅವ್ನು ಯಾವ ಥರ ಮಾಡೋದು ಅಂತ ಎಲ್ಲ ಬರ್ಕೊಂಡು. ಅವಾಗ ಕರೋನಾ ಟೈಮ್ ಆ್ಯಕ್ಚುಲಿ. ಅವನು ಮನೇಲೆಲ್ಲ ಮಾಡಿ ತಿಂದು ತುಂಬ ಚೆನ್ನಾಗಿ ಬಂದಿತ್ತು. ನಿನಗೂ ಒಂದು ದಿವಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದ. ಕೊನೆಯಲ್ಲಿ ಕಲ್ತಿದ್ದು. ಇದು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಬಹುಶಃ. ಅಪ್ಪು ಸರ್ ಕುಕ್ ಮಾಡಕ್ಕೆ ಇಷ್ಟಪಡ್ತಾರೆ. ಅಯ್ಯೋ ತುಂಬ ಇಷ್ಟ. ನಮ್ಮ ಮೆಡ್ರೆಸ್ ಮನೇಲಿ ಜನ ಜಾಸ್ತಿ ಅಂತ ಒಲೆ ಹಾಕಿ ಮಾಡ್ತಾ ಇದ್ದಿದ್ದು ನಾವು. ಕಲ್ಲೆಲ್ಲ ಜೋಡಿಸಿ ಹೊರಗಡೆ ಕಾಂಪೌಂಡಲ್ಲಿ ಇಟ್ಟು ಮಾಡ್ತಾ ಇದ್ವಿ. ಒಂದು ಬಿರಿಯಾನಿ ಮಾಡಲಿ, ಮಟನ್ ಸಾರು ಮಾಡಲಿ. ಮಟನ್ ಸಾರು ಕೂಡ ಮಾಡಿಸಿದ್ದಂತೆ ಮನೇಲಿ. ರಾಗು ಮಂಗಳ ಎಲ್ಲ ಹೇಳ್ತಾ ಇದ್ರು. ಮಟನ್ ಸಾರೆಲ್ಲ ಮಾಡಿ ಎಲ್ಲ ನೋಡ್ಕೊಳ್ತಾ ಇದ್ದೆ, ಹೆಂಗೆ ಮಾಡೋದು ಏನು ಅಂತ. ತುಂಬ ಅಡುಗೆ ಮಾಡೋದಂತ ತುಂಬ ಇಷ್ಟ. ಅವನು ಒಂದು ಅಡುಗೆ ನನಗೆ ಹೇಳ್ಕೊಟ್ಟಿದ್ದ. ಅವನು ಸ್ವಲ್ಪ ವೆರೈಟಿ ತಿನ್ನೋದು ಜಾಸ್ತಿ. ಫುಡ್ಡಿ. ನೀನು ಒಂದು ಹೇಳ್ಕೊಡ್ತೀನಿ, ನಾನು ಮಾಡಿದ್ದೆ ಮಾಡ್ತೀರಾ, ತಿನ್ನೋಕ್ಕಾಗಲ್ಲ, ಇದು ಹೇಳ್ಕೊಡ್ತೀನಿ ಮಾಡು ಅಂತ ಹೇಳ್ಬಿಟ್ಟು ಬರೀ ಟೊಮೆಟೊ, ಈರುಳ್ಳಿ ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ, ಟೊಮೆಟೊ ಸಾಸ್ ಹಾಕಿ ಅನ್ನ ಬೆರೆಸೋದು ಅಷ್ಟೇ. ಅದೊಂದು ಅದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್. ಅಪ್ಪಮ್ಮ ಹೇಳ್ಕೊಟ್ಟಿದ್ದು ಮಾಡು, ಅಪ್ಪಮ್ಮ ಹೇಳ್ಕೊಟ್ಟಿದ್ದು ಮಾಡು. ಎಲ್ಲರಿಗೂ ಇಷ್ಟ. ನಮ್ಮ ಮನೇಲಿ ನಮ್ಮ ಕಸಿನ್ ಸಿಸ್ಟರ್ಸ್ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ. ಎಲ್ಲ ಕೇಳ್ತಾರೆ, ಚಂಟಿ ನೀವು ಅವ್ರ ಥರನೇ ಮಾಡ್ತೀರಾ, ಮಾಡ್ಕೊಡಿ ಅಂತ. ರೂಟ್ಸ್ ಮರೀತಿರ್ಲಿಲ್ಲ. ಊರಿಗೆ ತುಂಬ ಹೋಗ್ತಿದ್ರು, ಗಾಜನೂರಿಗೆ. ಹೌದು, ಎಲ್ಲ ಗಾಜನೂರಿಗೆ ಬರ್ತೀಯ, ಹೋಗ್ತಿದ್ದ. ಇಷ್ಟ ಅವನಿಗೆ ಪರಿಸರ ನೋಡೋದು, ಊರಲ್ಲಿ ಅಪ್ಪಾಜಿ ನೇಚರ್ ತುಂಬ ಇಷ್ಟ. ತೋಟ ಅದೆಲ್ಲ ನೋಡೋದು, ಆಳುಗಳ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರ ಜೊತೆ ಎಲ್ಲ ಬೆರೆಯೋನು ಅಲ್ವಾ. ಸರ್, ನಮ್ಮ ಜೊತೆ ಗೋವಿಂದರಾಜು ಸರ್ ಇದ್ದಾರೆ. ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ನ ಬಹಳ ಹತ್ರದಿಂದ ಮಗುವನ್ನ ಎತ್ತಿ ಆಡಿಸಿರೋವಂಥವ್ರು. ನಿಮಗೆ ಏನು ನೆನಪಾಗುತ್ತೆ ಸರ್ ಈ ಜಾಗದಲ್ಲಿ ಕೂತಾಗ ಅಪ್ಪು ಅಂದ ತಕ್ಷಣ? ನೆನಪಂದ್ರೆ ಹೆಚ್ಚಾಗಿ ಅವನು
ಖಂಡಿತ ಮರೆಯೋಕ್ಕಾಗಲ್ಲ. ಅವ್ನು ನಮ್ಮನೇಲೆ 3 ವರ್ಷ ಚಿಕ್ಕವನಿದ್ದಾಗ ಬೆಳೆದಿದ್ದು. ಮದ್ರಾಸಿಂದ ಬಂದ ಮೇಲೆ ನಮ್ಮನೆ ಇದ್ದಿದ್ದು ನಾವು. ನಮ್ಮನೆಯಲ್ಲೇ 3 ವರ್ಷ ಬೆಳೆದಿದ್ದವನು. ಆ ಸಮಯಗಳು, ಆ ಒಂದು ಸಂದರ್ಭಗಳೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಾ ಇದೆ. ಅವ್ನು ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅದು ಏನು ಮಾಡೋದು, ಅದು ವಿಧಿ ಮುಂದೆ ಯಾರು ದೊಡ್ಡವರಲ್ಲ. ಅದು ಬಟ್ ಆದರೂ ಅವನಿದ್ದಾನೆ ಅಂತ ಅಂದ್ಕೊಂಡು ಅವಾಗ ಬಂದು ಅವನ ಇಲ್ಲಿ ನೋಡಿಕೊಂಡು, ಇಲ್ಲೆಲ್ಲ ಬರ್ತಕ್ಕಂಥ ಎಲ್ಲ ಜನಗಳ ಮುಖದಲ್ಲಿ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಂತಿದ್ದಾನೆ ನಮ್ಮ ಅಪ್ಪು ಅಂತೇಳಿ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ತುಂಬ ಅದು ಮರೆಯೋಕ್ಕಾಗದಿರೋ ದಿನಗಳಷ್ಟೇ ಅವೆಲ್ಲ. ವಿಶೇಷವಾಗಿದ್ದವನು, ಯಾವುದಕ್ಕೂ ಭಾರಿ ಆ್ಯಕ್ಟಿವ್ ಆಗಿರ್ತಿದ್ದ. ನಮ್ಮ ಚಿಕ್ಕ ವಯಸ್ಸಿನಿಂದ ಅವನು ಚಿಕ್ಕ ವಯಸ್ಸಲ್ಲಿ ಬೇಕಾದಷ್ಟು ಪಿಕ್ಚರ್ ಪಾರ್ಟ್ ಮಾಡ್ದ. ಸೆಂಟ್ರಲ್ ಅವಾರ್ಡ್ ತೊಗೊಂಡ. ಬೆಟ್ಟದು ಅಂತ ಒಂದು ಪಿಕ್ಚರ್ಗೆ ಅವನಿಗೆ ಸೆಂಟ್ರಲ್ ಅವಾರ್ಡ್ ಬಂತು. ಚಿಕ್ಕ ವಯಸ್ಸ ಅದ್ಭುತವಾಗಿ ನಟನೆಗಳನ್ನ ಮಾಡಿದ್ದಾನೆ. ಅವನು ವಸಂತ ಗೀತ ಆಗ್ಬೋದು, ಹೊಸ ಬೆಳಕು ಆಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ಭಕ್ತ ಪ್ರಹ್ಲಾದ ಆಗ್ಬೋದು. ಅದೆಲ್ಲ ನಿರ್ಮಾಣ ನಾವು ಮಾಡ್ತಾ ಇದ್ದ ಟೈಮ್ನಲ್ಲಿ ಅವ್ನು ನೋಡ್ತಾ ಇದ್ರೆ ಆ ವಯಸ್ಸಲ್ಲಿ ಅವ್ನಿಗೆ ಏನು ಟ್ಯಾಲೆಂಟ್ ಇತ್ತು, ಯಾವ ಥರ ಇದ್ದ ಅಂತಂದರೆ ಅದು ಮರೆಯೋಕ್ಕಾಗಲ್ಲ ರೀ. ಆ ಥರದಲ್ಲಿ ಇದ್ದಂಥ ನಮ್ಮ ಪುನೀತ್. ಅದಾದ ಮೇಲೆ ಕೂಡ ಅವನು ಹೀರೋ ಆಗಿ ನಟನೆ ಮಾಡೋ ಟೈಮಲ್ಲೂ ಕೂಡ ಅವನು ರಾಜನಾಗೇ ಮೆರ್ಕೊಂಡು ಇದ್ದ. ಏನು ನಮ್ಮ ದುರಾದೃಷ್ಟ, ಅವನ್ನ ನೋಡೋ ಅಂಥ ಭಾಗ್ಯ ಭಗವಂತ ಬೇಡ. ಅವನು ಎಲ್ಲರ ಮುಖದಲ್ಲಿ ನೀವು ನೋಡಿ ಅಂತ ಹೇಳ್ಬಿಟ್ಟು ಅವನ್ನ ಕರೆಸ್ಕೊಂಡ್ಬಿಟ್ಟ ಭಗವಂತ. ಅದರಿಂದ ಮರೆಯೋಕ್ಕಾಗದಿರೋ ದಿನಗಳು. ಬಟ್ ಇಲ್ಲಿ ಬಂದಾಗ ನೋಡ್ಕೊಂಡು ಏನೋ ಒಂದು ಎಲ್ಲರೂ ಜನಗಳೆಲ್ಲ ನೋಡಿ ಮಾತಾಡಿಸಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋದಾಗ ಏನೋ ಒಂದೇ ಮಾತಾಡ್ಕೊಂಡು ಹೋದಷ್ಟು ಖುಷಿಯಾಗಿ ನಮ್ಮ ಮನೆಗೆ ಹೋಗ್ತೀವಿ. ಲಕ್ಷ್ಮಿ ಅಕ್ಕಗೂ ಅದೇ ಕೇಳ್ತಿದ್ದೆ. ಇಲ್ಲಿ ಬಂದಾಗೆಲ್ಲ ಜನ ಮಾತಾಡುವಾಗೆಲ್ಲ ನಿಜವಾಗ್ಲೂ ನಾವು ಎಮೋಷ್ನಲ್ ಆಗ್ತೀವಿ. ಎಷ್ಟೋ ಸಲ ನಾವು ಮಾತಾಡುವಾಗ ಕೆಲವು ಸಲ ಪ್ರಶ್ನೆಗಳು ಏನು ಕೇಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಜನನೇ ಅಷ್ಟು ಎಮೋಷ್ನಲ್ ಆಗಿಬಿಡ್ತಾರೆ. ನಾವು ಅವ್ರು ಇಲ್ಲ ಅಂತ ಅನ್ಕೊಳ್ತೀವಿ. ನೀರು ಪಟ್ಟಂತ ಬಂದ್ಬಿಡುತ್ತೆ. ಅದು ನೋಡಿದಾಗಂತೂ ನಮ್ಗೆ ಶಾಕ್ ಆಗಿಬಿಡುತ್ತೆ. ಅದು ನಾನು ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ನಿಜ. ಸುಮ್ಮನೆ ನೀವು ಮಾತಾಡ್ಸಿದ್ರೆ ಒಬ್ಬರು ಲೇಡಿ ಸುಮ್ಮನೆ ಒಳಗೆ ಅಳಕ್ ಶುರು ಹೌದು, ಖಂಡಿತ. ಮಾಡಿ ಅದು ದುಃಖಿಸ್ಕೊಂಡು ಹೇಳ್ತಾ ಇರ್ತಾರೆ ಒಂದೊಂದ್ಸರಿ. ನಿಜ. ಅದು ಏನೋ ಒಂಥರ ನಮ್ಮ ಮನೆಯವರ ಅನ್ನೋ ಫೀಲಿಂಗ್. ನನಗೆ ಆ ರಾಜ್ಕುಮಾರ ಸಾಂಗ್ ಕೇಳಿದಾಗಂತೂ ತುಂಬಾನೇ ದುಃಖ ಬಂದ್ಬಿಡುತ್ತೆ ನನಗೆ. ಎಲ್ಲದು ಹಾಕಿದ್ರು ಪ್ಲೇ ಮಾಡಿದ್ರು ನನಗೆ ಆಗೋದಿಲ್ಲ. ಒಂಥರ ಮನೇಲಿ ಬಂದ ತುಂಬಾ ದುಃಖ ಬಂದ್ಬಿಡುತ್ತೆ ಅಂತ. ಇವನೇ ರಾಜಕುಮಾರ ಅಂತ. ಈಗ ನಾವು ಹೇಳೋದ್ಕಿಂತ ಜನಗಳು ಹೇಳಿದ್ರೆ ಇವನೇ ರಾಜ್ಕುಮಾರ ಆಗ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಅವಾಗ ತುಂಬ ದುಃಖ ಆಗುತ್ತೆ. ಆ ಸಾಂಗ್ ಬಂದಾಗಂತೂ ನಂಗೆ ತಡೆಯೋಕ್ಕೆ ಆಗಲ್ಲ. ಮೊದಲು ನಮ್ಮ ಯಜಮಾನ್ರ ಸಾಂಗ್ ಆಗಿದ್ರೆ ನನ್ನ ಮಕ್ಕನೇ ಫಸ್ಟ್ ನೋಡ್ತಾರೆ. ಷಣ್ಮುಖ, ನೀವೊಂದು ಮಾತಾಡಿ. ಅಪ್ಪು ಮಾಮ. ಸರಿ, ಈಗ ಅಪ್ಪಾಜಿ ಅಮ್ಮ ಅದೇ ಹೇಳೋರು. ಇಲ್ಲರೂ ಪ್ರತಿಯೊಬ್ಬರಲ್ಲೂ ನಾವು ಅಪ್ಪು ಮಾಮನ್ನ ಕಾಣ್ತಾ ಇದ್ದೀವಿ. ಪ್ರತಿ ಸಲ ಇಲ್ಲಿ ಬಂದಾಗಲೂ ಆಚೆ ಕಡೆಯಿಂದ ಹೂಗಳು ತಂದು ಅವರು ಇಡೋದು, ರೋಸು. ಆಮೇಲೆ ಎಷ್ಟೋ ಜನ ಒಂದ್ಸಲಿ ಯಾವುದೋ ಮಗುದು ಫಸ್ಟ್ ಬರ್ತ್ಡೇ, ಮೊದಲನೇ ವರ್ಷದ ಬರ್ತ್ಡೇ ಮಾಡ್ತೀವಿ ನಾವು. ಒಂದ್ಸಲಿ ನಮ್ಮ ಲಕ್ ನೋಡಿ ಭಾಳ ಖುಷಿ ಆಯ್ತು. ಅವತ್ತು ನಾವು ಬಂದಿದ್ವಿ ಇಲ್ಲಿ. ಅವ್ರು ಬಂದು, ಅಯ್ಯೋ ಸದ್ಯ ಅಮ್ಮ ಇದ್ದರು, ಅಪ್ಪಾಜಿ ಇದ್ದರು, ನಾವೆಲ್ಲ ಇದ್ವಿ, ನಿಮ್ಮ ಆಶೀರ್ವಾದ ಆಗಲಿ ಮಗುಗೆ ಅಂತ ಇಲ್ಲಿ ಮಾಮನ ಮುಂದೆ ಅವರು ಕೇಕ್ ಕಟ್ ಮಾಡಿಸಿ ಆ ಮಗು ಮೊದಲನೇ ಹುಟ್ಟುಹಬ್ಬನ ಅವರು ಆಚರಿಸಿದ್ರು. ಭಾಳ ಪ್ರತಿಯೊಂದು ಜನ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅದು ಬೆಳಿತಾನೇ ಇದೆ. ಹಾಂ, ಎಷ್ಟೋ ಜನ ನಾನು ಕೇಳಿದ್ದೀನಿ, ಇದು ಸರ್ ನಮ್ಮ ಮಗನ ಅಪ್ಪು ಅಂತ ಹೆಸರಿಟ್ಟಿದ್ದೀನಿ. ಯಾರೋ ಒಬ್ಬರು ಹೊಸಪೇಟೆ ಅವರವರು ದೊಡ್ಡ ಮಗಳಿಗೆ ಧೃತಿ ಅಂತ ಹೆಸರಿಟ್ಟಿದ್ದಾರೆ, ಎರಡನೇ ಮಗಳಿಗೆ ವಂದಿತಾ ಅಂತ ಹೆಸರು. ಅಂದರೆ ಅಪ್ಪ ಮಾಮನ ಇಬ್ಬರು ಮಕ್ಕಳ ಹೆಸರು ನೋಡಿ. ಅದು ಪ್ರೀತಿ, ಅದು ಪ್ರತಿಯೊಬ್ಬರು ಬೇರೆ ಬೇರೆ ಅವ್ರವ್ರ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತೋರ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜನ ಅವ್ರ ಹುಟ್ಟುಹಬ್ಬನ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ಬೇಕು ಅಂಥೇಳಿ ಅವರು ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದಾರೆ. ಇವತ್ತು ಈ ತಿಂಗಳಿಂದ ಅಪ್ಪ ಅಮ್ಮ ಅವರ 50ನೇ ಹುಟ್ಟುಹಬ್ಬದಿಂದ ಪ್ರತಿ ತಿಂಗಳು 500 ಗಿಡ ಸಸಿಗಳನ್ನ ಕೊಡಬೇಕು ಅಂತ ಹೇಳಿ ತ್ರಿವೇಣಿ ಗೌಡ ಅನ್ನೋರು ಅವರು ಮತ್ತು ಅವ್ರ ತಂಡ ಒಂದು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ, ಅವರ ಗಂಧದ ಗುಡಿ ಮೂಲಕ ಅವರು ಹೊರಟಿದ್ದು ಒಂದು ಸಂದೇಶನ, ಅದನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋ ಒಂದು ಆಸಕ್ತಿ ಇವರು ಇವತ್ತು ವ್ಯಕ್ತಪಡಿಸಿದ್ದಾರೆ. ಭಾಳಷ್ಟು ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಯೋಗಿ ಅಂತ ಇದ್ದಾರೆ, ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ. ಪ್ರತಿ ತಿಂಗಳು 29ನೇ ತಾರೀಕು ನಮ್ಮ ಅಮ್ಮ ತೀರ್ಕೊಂಡಾಗಿಂದನೂ ಪ್ರತಿ ತಿಂಗಳು ಅವರು ಒಂದಷ್ಟು ಜನಕ್ಕೆ ಅನ್ನದಾನ ಮಾಡ್ತಾರೆ. ಈ ಥರ ನೋಡಿ, ಸಮಾಜಕ್ಕೆ ಉಪಯೋಗ ಆಗುವಂಥ ಸಾಕಷ್ಟು ಕೆಲಸಗಳನ್ನ ಅಪ್ಪ ಮಾಮನ ಪ್ರೀತಿ ಮಾಡೋರು, ಅವ್ರ ಅಭಿಮಾನಿಗಳು ಖಂಡಿತ ಮಾಡ್ಕೊಂಡು ಬಂದರೆ ಭಾಳ ಖುಷಿ ಕೊಡೋದು ಸರ್.
ಜೀವಂತವಾಗಿ ಇರ್ತಾರೆ, ಅವ್ರನ್ನ ಜೀವಂತವಾಗಿ ಇರಿಸಬಹುದು ಅನ್ನೋದಕ್ಕೆ ಬಹುಶಃ ಅಪ್ಪು ಸರ್ಗಿಂತ ಅತ್ಯುತ್ತಮವಾದಂಥ ನಿದರ್ಶನ ಬಹುಶಃ ಸಿಗ್ಲಿಕ್ಕಿಲ್ಲ. ಒರಿಸ್ಸಾ ಮೂಲದವ್ರು ಇಬ್ಬರು ತಾಯಿ ಮಗಳು, ಅವರಿಬ್ಬರು ಚಿಕ್ಕ ಮಕ್ಕಳು ಬಂದಿದ್ರು, ಇಲ್ಲೇ ಇದ್ದಾರಂತೆ, ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಅಕ್ಷರಶಃ ಎಮೋಷ್ನಲ್ ಆದ್ರು ಮಗಳು. ಆ ಮಗಳಿಗೆ ಈಗ ಮದುವೆ ಮಾಡಿ ಒರಿಸ್ಸಾ ವಾಪಸ್ ಕೊಟ್ಟಿದ್ದಾರೆ. ಆದರೆ ಅವ್ರು ಬೆಂಗಳೂರಿಗೆ ರಜೆಗೆ ಬಂದಾಗ ಸಮಯ ಸಿಕ್ಕಾಗ ಇಲ್ಲಿಗೆ ಯಾವಾಗ ಬರ್ತಾರೆ ಇಲ್ಲಿ ಬಂದು ಹೋಗ್ತಾರೆ. ಏನು ಹೇಳ್ತೀವಿ? ರಾಜ್ಯ ಗಡಿ ಭಾಷೆ ಯಾವುದೂ ಇಲ್ಲ. ಹೌದು, ಖಂಡಿತ. ಎಷ್ಟೋ ಕಡೆ ತಮಿಳ್ನವ್ರಾಗಬೇಕು, ತೆಲುಗುನವ್ರಾಗ್ಬೋದು, ಎಲ್ಲ ನಮಗೆ ಸೋಷಲ್ ಮೀಡಿಯಾ ಎಲ್ಲ ಶೇರ್ ಮಾಡ್ತಾರೆ. ಅದೆಲ್ಲ ನೋಡಿದಾಗ ಎಷ್ಟು ಅಭಿಮಾನ ಇಟ್ಟಿದ್ದಾರಪ್ಪ. ಮೊನ್ನೆ ಇದು ಪ್ರಯಾಗ್ ಹೋದಾಗ ಅಪ್ಪಾಜಿ ಅಪ್ಪುದು ಫೋಟೋ ಇಟ್ಕೊಂಡು ಅದನ್ನು ಮುಳುಗಿಸಿದ್ದಾರೆ. ಅವ್ರಿಗೆ ಎಷ್ಟು ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕೆ ಆಗಲ್ಲ. ಸರ್, ಕೊನೆಯದಾಗಿ ನಿಮಗೆ ಅಪ್ಪು ಅವರು ನಿಮ್ಮ ಜೊತೆ ಏನು ಹೆಚ್ಚಾಗಿ ಮಾತಾಡ್ತಾ ಇದ್ರು? ಏನು ಎಲ್ಲ ವಿಷಯನೂ ಮಾತಾಡ್ತಾ ಇದ್ದ. ಯಾವ ಎಲ್ಲೇ ಸಿಕ್ಕಲೆ, ನಾನು ಶೂಟಿಂಗ್ ನಡೀತಾ ಇರೋದಾಗ ಹೋದ್ರೆ ಕೂಡ ಬಂದು ನಮಸ್ಕಾರ ಮಾಡಿ ತಪ್ಕೊಂಡು ಭಾರಿ ಆ್ಯಕ್ಟಿವ್ ಆಗಿ ನೋಡ್ಕೊತಾ ಇದ್ದ. ತುಂಬ ಅಷ್ಟು ಪ್ರೀತಿನೂ ಕೂಡ ನಮ್ಮ ಮೇಲೆ ತುಂಬ ಇತ್ತು ಆತನಿಗೆ. ಅದೆಲ್ಲ ನಾವು ಹೇಗೆ ಮರೆಯೋಕ್ಕಾಗಲ್ಲ. ಅಪ್ಪು ಅವರು ಇಲ್ಲದೆ 4ನೇ ವರ್ಷದ ಹುಟ್ಟುಹಬ್ಬ ಇದು. ಅಪ್ಪು ಅವರು ಇಲ್ಲದೆ ಆಚರಿಸ್ತಾ ಇರೋದು, ವಿಶೇಷವಾಗಿ ಈ ಸಲ 50ನೇ ಹುಟ್ಟುಹಬ್ಬ. ಏನನ್ಸುತ್ತೆ? 50 ಅನ್ನೋದು ಜೀವನದಲ್ಲಿ ಬಹಳ ಮಹತ್ವವಾದಂತಹ ಒಂದು ಇದು. ಏನನ್ಸುತ್ತೆ ಈ ಸಂದರ್ಭದಲ್ಲಿ ಅಪ್ಪು ಇರಬೇಕಿತ್ತು ಅಂತ ಒಂದು ಅನಿಸುತ್ತೆ, ಭಾವನೆ ಒಳಗಡೆ ನನ್ನಂಥವ್ರಿಗೂ ಕೂಡ ಅನಿಸುತ್ತೆ. ತುಂಬ ಕಷ್ಟ ಆಗುತ್ತೆ. ಏನಪ್ಪ ಮಾಡೋದು, ಹೆಂಗೆ ನಾವು ಇದನ್ನು ಸೆಲೆಬ್ರೇಟ್ ಮಾಡೋದು ಅವನಿಲ್ಲದೆ? ಯಾವಾಗಲೂ ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾನು ಸ್ವೀಟ್ ಮಾಡಿಕೊಟ್ಟು ಎಲ್ಲ ವಿಶ್ ಮಾಡಿ ಬರ್ತಾ ಇದ್ದಿದ್ದು. ಅದನ್ನು ನೋಡೋಕ್ಕೆ ಒಂದು ಹಬ್ಬ ಅನಿಸ್ತಾ ಇತ್ತು ನಮಗೆ. ಈಗ ಅವ್ನು ಇಲ್ಲದೆ ಮಾಡಬೇಕಲ್ಲ. ಎಲ್ಲೋ ಎಷ್ಟೊಂದು ಜನ ಬಂದು ನಾವಂತೂ ಅವ್ರ ಮನೇಲಿದ್ದಾಗ ಯಾರೂ ನೋಡೋಕ್ಕಾಗ್ತಿಲ್ಲ. ಈಗ ಅಭಿಮಾನಿಗಳು ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಅವನ್ನ. ಅವ್ರ ಖುಷಿ ನೋಡಿ ನಮಗೆ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.